ದಶಮುಖ, ಕುಂಭಕರ್ಣ, ಶೂರ್ಪಣಖೆಯರು ಒಂದೇ ಸ್ವಭಾವದವರಾಗಿ ತಾಮಸ ಪ್ರವೃತ್ತಿಯಿಂದಲೇ ಬೆಳೆಯುತ್ತಿದ್ದರು. ವಿಭೀಷಣನು ಸಾತ್ವಿಕನಾಗಿದ್ದನು. ಹಿರಿಯ ಅಣ್ಣಂದಿರಿಬ್ಬರೂ ತಮ್ಮ ತಂಗಿಯೊಂದಿಗೆ ಬೇರೆ ಬೇರೆ ಋಷ್ಯಾಶ್ರಮಗಳಿಗೆ ನುಗ್ಗಿ ಹಾವಳಿ ಮಾಡತೊಡಗಿದರು. ಋಷಿಪತ್ನಿಯರನ್ನು ಗೋಳು ವಹಿಸುತ್ತಿದ್ದರು. ಈ ಬಾಧೆಯನ್ನು ಸಹಿಸಲಾರದೆ ಅವರೆಲ್ಲರೂ ಬಂದು ವಿಶ್ರವಸುವಿನಲ್ಲಿ ದೂರಿಕೊಂಡರು. ಆಗ ಅವನು ಕೈಕಸೆಯನ್ನು ಕರೆದು, ನಿನ್ನ ಮಕ್ಕಳನ್ನು ಹೇಗೆ ಬೇಕೋ ಹಾಗೆ ಪೋಷಿಸಿಕೊ, ಈ ಆಶ್ರಮವು ಅವರಿಂದ ಮುಕ್ತವಾಗಲಿ ಎಂದು ನುಡಿದು ಬಿಟ್ಟನು. ಅದರಿಂದ ದುಃಖಿತಳಾದ ಕೈಕಸೆಯು ಮುಂದೇನು ದಾರಿ ಎಂದು ಆಲೋಚಿಸುತ್ತಿರುವಷ್ಟರಲ್ಲಿಯೇ ಸುಮಾಲಿಯೇ ಅಲ್ಲಿ ಬಂದು ಮಗಳನ್ನು ಮೊಮ್ಮಕ್ಕಳನ್ನು ಕರೆದೊಯ್ದನು. ಆದರೆ ಅವರಿಗೆ ಸರಿಯಾದ ನಿವಾಸವಿಲ್ಲದುದರಿಂದ ಅವನು ಅವಳ ಮೂಲಕ ಅವಳ ಮಕ್ಕಳಿಗೆ ತಪಸ್ಸು ಮಾಡುವಂತೆ ಹೇಳಿಸಿದನು. ಅಂತೆಯೇ ದಶಮುಖ, ಕುಂಭಕರ್ಣ, ವಿಭೀಷಣರು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡತೊಡಗಿದರು. ದಶಮುಖನು ಅನೇಕ ವರ್ಷಗಳವರೆಗೆ ಮಹೋಗ್ರವಾದ ತಪಸ್ಸನ್ನು ಮಾಡಿ ಕೊನೆಗೆ ತನ್ನ ಒಂದೊಂದೇ ತಲೆಯನ್ನು ಕಡಿದು ಚೆಲ್ಲಿ ಪರಮೇಷ್ಠಿಯನ್ನು ಪ್ರಸನ್ನೀಕರಿಸಿಕೊಂಡನು. ಹಾಗೆಯೇ ಯಾವ ಜೀವಿಗಳಿಂದಲೂ ತನಗೆ ಮರಣವು ಬರಬಾರದೆಂಬುದನ್ನು ಕೇಳಿಕೊಳ್ಳುತ್ತಿರುವಾಗ ಒಂದೊಂದು ವರ್ಗದ ಹೆಸರನ್ನು ಹೇಳುತ್ತಾ ಹೇಳುತ್ತಾ ಮನುಷ್ಯರನ್ನು ಮಂಗಗಳನ್ನು ಮರೆತು ಬಿಟ್ಟನು. ಅಂತೆಯೇ ಅವನು ಕೇಳಿದಂತೆ ಬ್ರಹ್ಮದೇವನು ವರವಿತ್ತು ಅನುಗ್ರಹಿಸಿದನು. ಕುಂಭಕರ್ಣನು ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ಸೃಷ್ಟಿಕರ್ತನು ಪ್ರತ್ಯಕ್ಷನಾಗಲು ನಿರ್ದೇವತ್ವವನ್ನು ವರವಾಗಿ ಬಯಸಿ ಪ್ರಾರ್ಥಿಸಿಕೊಳ್ಳುವಾಗ ಉಚ್ಚಾರವು ಮೊದಲಾಗಿ ನಿದ್ರಾವತ್ವವನ್ನು ಪಡೆದುಕೊಂಡನು. ವಿಭೀಷಣನು ದೀರ್ಘವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಪ್ರಸನ್ನೀಕರಿಸಿಕೊಂಡನು. ಪ್ರತ್ಯಕ್ಷನಾದ ಚತುರ್ಮುಖನು ಇವನಲ್ಲಿ ಬಯಕೆಯೇನೆಂದು ಕೇಳುವವರೆಗೆ ಇವನು ಅವನನ್ನು ಸ್ತುತಿ ಮಾಡುತ್ತಿದ್ದನಲ್ಲದೆ ಅನ್ಯಥಾ ಆಲೋಚಿಸಲೂ ಇಲ್ಲ. ಹಾಗೆ ಕೇಳಿದ ಮೇಲೆ ಯಾವ ಕಾಲದಲ್ಲೇ ಆಗಲಿ, ಎಂತಹ ಸಂದರ್ಭದಲ್ಲೇ ಆಗಲಿ, ಇನ್ನಾವ ಅವಸ್ಥೆಯಲ್ಲಿ ತಾನಿರಲಿ, ದೈವ ಭಕ್ತಿಯೊಂದು ಮಾತ್ರ ತನ್ನ ಹೃದಯದಿಂದ ತಪ್ಪಿ ಹೋಗದಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಪರಮೇಷ್ಠಿಯು ಇವನನ್ನು ಬಹುವಾಗಿ ಮೆಚ್ಚಿಕೊಂಡು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಇವನು ಸ್ಥಿರಜೀವಿಯಾಗಿರುವಂತೆಯೂ ಉಪದೇಶವಿಲ್ಲದೆ ಬ್ರಹ್ಮಾಸ್ತ್ರವು ಇವನನ್ನು ಆಪತ್ಕಾಲದಲ್ಲಿ ಸಂರಕ್ಷಿಸುವಂತೆಯೂ ವರವಿತ್ತು ಹರಸಿದನು. ಮಕ್ಕಳು ತಪಸ್ಸಿನ ಮೂಲಕ ಬ್ರಹ್ಮದೇವನಿಂದ ಪಡೆದಿದ್ದ ವರಗಳ ಕುರಿತು ಕೇಳಿದ್ದ ತಾಯಿ ಕೈಕಸೆಯು ಕುಂಭಕರ್ಣನಿಗಾಗಿ ಮರುಗಿದಳು, ವಿಭೀಷಣನಿಗಾಗಿ ಸಂತಸಪಟ್ಟಳು. ಆದರೆ ದಶಕಂಠನಿಗಾಗಿ ಭಯ ಸಂತೋಷಗಳೆರಡನ್ನೂ ತಳೆದಳು. ಸುಮಾಲಿಯು ಎಲ್ಲ ವಿವರಗಳನ್ನು ಕೇಳಿ ಮುಖ್ಯವಾಗಿ ತನ್ನ ಜ್ಯೇಷ್ಠ ದೌಹಿತ್ರನ ಕುರಿತಾಗಿ ಅತ್ಯಂತ ಸಂತೋಷವನ್ನು ಗೌರವಾದರಗಳನ್ನು ವ್ಯಕ್ತಪಡಿಸಿದನು. ಮಗಳನ್ನು ಬಹುವಾಗಿ ಕೊಂಡಾಡಿದನು. ಮತ್ತೆ ಒಂದಿಷ್ಟು ಹೊತ್ತನ್ನು ಹಾಳು ಮಾಡದೆ ಸುಮಾಲಿಯು ತನ್ನವರನ್ನೆಲ್ಲ ಬರಿಸಿಕೊಂಡು ಬಹುದೊಡ್ಡ ಸಭೆಯನ್ನು ನೆರಹಿಸಿದನು. ನಷ್ಟಚೇತನರಾಗಿದ್ದ ದಾನವರೆಲ್ಲರೂ ಎಲ್ಲಿಲ್ಲದ ಉತ್ಸಾಹದಿಂದ ಬಂದು ಸೇರಿದರು. ಕೂಡಿದ್ದ ದಾನವರ ಸಮುದಾಯದ ಮುಂದೆ ಮಾಲ್ಯವಂತ ಸುಮಾಲಿಗಳು ತಮ್ಮ ಗತವೈಭವವನ್ನು ಹಾಗೂ ಬಂದೊದಗಿರುವ ದುರ್ದಶೆಯನ್ನು ವರ್ಣಿಸಿ ಹೇಳಿ ಅದೆಲ್ಲವನ್ನು ದಶಮುಖನು ತಿಳಿಯುವಂತೆ ವಿವರಿಸಿದರು. ಆಮೇಲೆ ಅವನನ್ನು ಉನ್ನತವಾದ ಶಿರಾಸನದ ಮೇಲೆ ಕುಳ್ಳಿರಿಸಿ ದಾನವ ಸಾಮ್ರಾಟನೆಂದು ಅಭಿಷೇಕ ಮಾಡಿದರು. ಕೈಕಸೆಯ ಹೃದಯವೂ ಅರಳಿತು. ಅಭಿಷಿಕ್ತನಾದ ದಶಕಂಠನು ಮಾಲ್ಯವಂತನ ಮಕ್ಕಳಲ್ಲಿ ವಜ್ರಧನುಷ್ಟ್ರ ವಿರೂಪಾಕ್ಷರನ್ನು, ಸುಮಾಲಿಯ ಮಕ್ಕಳಲ್ಲಿ ಪ್ರಹಸ್ತ, ಆಕಂಪನ, ಧೂಮ್ರಾಕ್ಷ, ಸುಪಾರ್ಶ್ವ ಹಾಗೆಯೇ ಇತರ ಮಾವಂದಿರಾದ ಶುಕ, ಸಾರಣರೆಂಬ ಈ 8 ಮಂದಿ ತನ್ನ ಮಾವಂದಿರನ್ನು ಮಂತ್ರಿಗಳನ್ನಾಗಿ ನೇಮಿಸಿಕೊಂಡನು. ಪ್ರಹಸ್ತನೇ ಮುಖ್ಯ ಸಚಿವನಾದನು. ಅಂತೆಯೇ ಸಮ್ರಾಟನೆಂದು ಅಭಿಷಿಕ್ತನಾದವನು ತನ್ನ ತಾಯಿ ಕೈಕಸಾದೇವಿಗೆ ನಮಸ್ಕರಿಸಿ ಲಂಕೆಯ ಪ್ರವೇಶಕ್ಕೆ ಅಪ್ಪಣೆಯನ್ನು ಬೇಡಿದನು. ಅವಳು ಮಗನನ್ನು ಹರಸಿ ಒಪ್ಪಿಗೆಯನ್ನಿತ್ತಳು. ಆದರೆ ಈಗಲೇ ಯುದ್ಧವನ್ನು ತೊಡಗುವುದು ಅಪಾಯಕಾರಕವೆಂದು ಮನಗಂಡು ಪ್ರಹಸ್ತನು ತಾನೇ ಲಂಕೆಯನ್ನು ಸೇರಿ ವೈಶ್ರವಣನನ್ನು ಕಂಡು ಸಾಮೋಪಾಯವನ್ನು ಅನುಸರಿಸಿ ಲಂಕೆಯನ್ನು ಸ್ವಾಧೀನ ಪಡೆಯುವ ಪ್ರಯತ್ನವನ್ನು ಮಾಡುತ್ತೇವೆಂದು ಸೂಚಿಸಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ತನ್ನ ಆಪ್ತಾನುಚರರ ಜೊತೆಗೊಂಡು ವೈಶ್ರವಣನ ಆಸ್ಥಾನವನ್ನು ಸೇರಿದನು. ಅಲ್ಲದೆ ಲಂಕೆಯು ತಮ್ಮ ರಾಕ್ಷಸ ಸಾಮ್ರಾಜ್ಯವೆಂತಲೂ ಅದನ್ನು ತತ್ಕ್ಷಣವೇ ತಮ್ಮ ಸಮ್ರಾಟನೂ ವೈಶ್ರವಣನ ತಮ್ಮನೂ ಆದ ದಶಕಂಠನಿಗೆ ಸಾಮದಿಂದ ಬಿಟ್ಟುಕೊಡಬೇಕೆಂತಲೂ ವಿನಂತಿಸಿಕೊಂಡು ದಶಮುಖನ ಬಲ ಶೌರ್ಯ ಸಾಹಸಾದಿಗಳನ್ನು ಅವನು ಭಯಪಡುವಂತೆಯೇ ವರ್ಣಿಸಿದನು. ವಿಸ್ಮಯಗೊಂಡ ವೈಶ್ರವಣನು ಕೂಡಲೇ ಪುಷ್ಪಕವನ್ನಡರಿ ತನ್ನ ತಂದೆಯ ಬಳಿಗೆ ಹೋಗಿ ನಡೆದುದನ್ನೆಲ್ಲ ಭಿನ್ನಯಿಸಿಕೊಳ್ಳುತ್ತಾ, ಅಪ್ಪ, ದಶಮುಖನು ನನ್ನ ತಮ್ಮನಂತೆ. ಅವನೇ ಹೀಗೆ ಅಣ್ಣನನ್ನು ಓಡಿಸಲು ನೋಡಿದರೆ ನನ್ನ ಕರ್ತವ್ಯವೇನು? ಶತ್ರುಗಳಾದರೆ ಆ ಮಾತೇ ಬೇರೆ ಇತ್ತು. ಆದರೆ
ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಖೇದವಾಗಬಾರದು. ಅವನು ಅಣ್ಣನಾದ ನನ್ನನ್ನು ಹಿಂಸಿಸಲು ತೊಡಗಿದರೂ ನಾನು ನಿಮ್ಮ ಅಪ್ಪಣೆ ಇಲ್ಲದೆ ಅವನನ್ನು ಎದುರಿಸಲಾರೆನು. ರಾಜ್ಯ, ವೈಭವ, ಸಂಪತ್ತು, ಅಧಿಕಾರ ಯಾವುದೇ ಇದ್ದರೂ ಅದೆಲ್ಲ ಪಿತೃಸಂತುಷ್ಟಿಗಿಂತ ಮಿಕ್ಕಿದುದಲ್ಲ. ಆದುದರಿಂದ ನಾನು ಹೇಗೆ ನಡೆದುಕೊಂಡರೆ ನಿಮ್ಮ ಮನಸ್ಸಿಗೆ ಹಿತವಾಗಬಹುದೋ ಅದನ್ನೇ ನನಗೆ ಆಜ್ಞಾಪಿಸಬೇಕು ಎಂದು ನಿವೇದಿಸಿಕೊಂಡನು. ಮಗನ ಧರ್ಮಬುದ್ಧಿಯನ್ನು ಮೆಚ್ಚಿದ ವಿಶ್ರವಸುವು ಅವನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ವತ್ಸ, ನಿನ್ನ ಸದ್ಬುದ್ಧಿಯು ಶಾಶ್ವತವಾಗಿರಲಿ ಕಂದ. ಕೈಕೆಸೆಯು ಅಕಾಲದಲ್ಲಿ ಪುತ್ರಾರ್ಥಿನಿಯಾಗಿ ಬಂದುದರಿಂದ ಅವಳಲ್ಲಿ ಲೋಕಕಂಟಕರೇ ಮೊದಲು ಜನ್ಮಿಸಿದರು. ಅವರ ಪ್ರಪ್ರಥಮವಾದ ಅನುಭವವೂ ನಮಗೆ ಆಗಬೇಕಾದುದು ಸಹಜವು. ಅವರು ನನ್ನ ಮಕ್ಕಳೇ ಆಗಿರುವುದರಿಂದ ಆರಂಭದ ಕಂಟಕವು ನನಗೆ ಪ್ರಾಪ್ತಿಸಿತು. ನಾನು ತಪಸ್ವಿಯಾಗಿರುವುದರಿಂದ ಅದು ನನಗೋಸ್ಕರವಾಗಿ ನಿನಗೆ ಒದಗಿತು. ಮಾಡಲೇನು? ಎಲ್ಲವೂ ವಿಧಿ ಕುಮಾರ. ಲಂಕೆಯು ರಾಕ್ಷಸರ ರಾಜ್ಯವಾಗಿತ್ತು ನಿಜ. ಅದನ್ನು ಅವರೇ ಈಗ ಬಯಸಿ ನಿನ್ನ ತಮ್ಮನಿಗಾಗಿಯೇ ಆಪೇಕ್ಷಿಸುತ್ತಾರೆ. ಅವನು ಎಂಥವನೇ ಆದರೂ ನಿನಗೆ ತಮ್ಮನು. ತಮ್ಮನ ಮೇಲೆ ಅಣ್ಣನಾದ ನೀನು ಕೃಪೆಯನ್ನು ತೋರಿಸಬೇಕಾದುದು ನ್ಯಾಯವು. ಹೀಗೆಲ್ಲ ಆಗಬಹುದೆಂದು ನಾನು ಆಲೋಚಿಸಿರಲಿಲ್ಲ. ಆಯಿತು, ಕಾಲವು ಮುಂಬರಿದು ಹೋಯಿತು. ಇನ್ನೇನು ಮಾಡಲಿ? ನೀವು ಅಣ್ಣ ತಮ್ಮಂದಿರು, ನಿಮ್ಮೊಳಗೆ ಹೊಡೆದಾಡಬಾರದು. ಅವನು ವಿವೇಕಿಯಲ್ಲ. ನೀನಾದರೂ ವಿವೇಕದಿಂದ ನಿನ್ನ ತಮ್ಮನಿಗೆ ರಾಜ್ಯವನ್ನು ಬಿಟ್ಟುಕೊಡು. ಅದರಿಂದ ಬಹುದೊಡ್ಡ ಅನರ್ಥವು ತಪ್ಪಿ ಹೋಗುತ್ತದೆ. ದುಷ್ಟರು ಅವರವರ ದೌಷ್ಟ್ಯಕ್ಕೆ ಸರಿಯಾದ ಫಲವನ್ನು ಅನುಭವಿಸುತ್ತಾರೆ. ನೀನು ಸದಾಶಿವನನ್ನು ಆರಾಧಿಸುತ್ತಿರುವುದರಿಂದ ಅವನೇ ನಿನಗೆ ಅನುಗ್ರಹವನ್ನು ದಯಪಾಲಿಸುತ್ತಾನೆ. ಇನ್ನೊಮ್ಮೆ ತಪಸ್ಸು ಮಾಡಿ ನಿನ್ನ ಹೃದಯವನ್ನು ಶುದ್ಧ ಮಾಡಿಕೊ. ನನಗೂ ಅದೇ ಆಗಬೇಕಾಗಿದೆ. ಉತ್ತರದಲ್ಲಿ ಅಳಕಾಪುರಿ ಎಂಬ ಪಟ್ಟಣವಿದೆ. ಶಿವಾನುಗ್ರಹದಿಂದ ಅದನ್ನೇ ಪಡೆದು ಕೃತಾರ್ಥನಾಗು ಎಂದು ಉಪದೇಶಿಸಿದನು. ವಿ ಎನ್ ಭಾಗವತ್, ಬರಬಳ್ಳಿ.